ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನೋಡಿ, ನಾನು ಬಿಗ್ ಬಾಸ್ ರಿವ್ಯೂವರೇ ಆಗಿರ್ಬೋದು, ಸರಿಯಾ? ಬಿಗ್ ಬಾಸ್ ರಿವ್ಯೂವರೇ ಆಗಿರ್ಬೋದು, ಓಕೆ, ನಾನು ಎಲ್ಲಾ ಕಂಟೆಸ್ಟೆಂಟ್ ಬಗ್ಗೆನೂ ಹೇಳ್ಬಹುದು. ಆದ್ರೆ ನಾನು ಒಬ್ಳು ಹೆಣ್ಮಗಳು, ಸರಿಯಾ? ನಾನು ಒಬ್ಳು ಹೆಣ್ಮಕ್ಳು ತಾಯಿ ಕೂಡ, ಸರಿಯಾ? ಇಲ್ಲಿ ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡೋತ್ತಿಗೆ ಒಂದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ. ನಾನು ಇಲ್ಲಿ ಒಂದು ವಿಷಯನ ಹೇಳ್ತೀನಿ. ಎಲ್ಲ GK ಫ್ಯಾನ್ಸ್ ಆಗಿರ್ಬೋದು, ಅದು ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ನಿಮಗೆ ಗಿಲ್ಲಿ ಮೇಲಿರುವಷ್ಟು ನಂಬಿಕೆ ಕಾವ್ಯನ ಮೇಲೆ ಯಾಕಿಲ್ಲ? ಗಿಲ್ಲಿ ಮೇಲೆ ನಿಮಗೆ 100% ನಂಬಿಕೆ ಇದೆ, ಸರಿಯಾ? ಬಟ್ ಕಾವ್ಯನ ಮೇಲೆ ಯಾಕಿಲ್ಲ ಹೇಳಿ ನನಗೆ. ಕಾವ್ಯನ ಮೇಲೆ ಯಾಕೆ ನಿಮಗೆ ನಂಬಿಕೆ ಇಲ್ಲ? ಯಾಕೆಂದ್ರೆ ಕಾವ್ಯ ಹುಡುಗಿ ಅಂತನಾ? ಅಂದ್ರೆ ಕಾವ್ಯ ಮೋಸ ಮಾಡ್ಬೋದು ಗಿಲ್ಲಿಗೆ ಅಂತನಾ? ಅಲ್ಲ, ಅದ್ ಹೆಂಗ್ ಥಿಂಕ್ ಮಾಡ್ತೀರಾ ನೀವು? ನಾನು ತುಂಬಾ ಜನ ಕಮೆಂಟ್ ನೋಡಿದ್ದೀನಿ. ಗಿಲ್ಲಿನ ಅರ್ಥ ಮಾಡ್ಕೋಬೇಕು ಕಾವ್ಯ, ಗಿಲ್ಲಿಗೆ ಮೋಸ ಮಾಡಬಾರ್ದು, ಗಿಲ್ಲಿ ತುಂಬಾ ಒಳ್ಳೆಯವನು, ಇದನ್ನ ಕಾವ್ಯ ಅರ್ಥ ಮಾಡ್ಕೋಬೇಕು, ಕಾವ್ಯ ಗಿಲ್ಲಿಗೆ ಮೋಸ ಮಾಡಬಾರ್ದು. ಏನ್ ನೀವು ಹೆಂಗ್ ಯಾವ ತರ ಥಿಂಕ್ ಮಾಡ್ತಿದ್ದೀರಾ? ನಾನು ಎಲ್ಲ GK ಫ್ಯಾನ್ಸ್ ಅಂತಲ್ಲ, ಗಿಲ್ಲಿ ಫ್ಯಾನ್ಸ್ ಅಂತಲ್ಲ, ಎಲ್ಲರಿಗೂ ಹೇಳ್ತಿರೋದು ನಾನು. ಗಿಲ್ಲಿ ಮೇಲಿರುವ ನಂಬಿಕೆ ಕಾವ್ಯ ಮೇಲೆ ಯಾಕಿಲ್ಲ? ಒಂದು ತಿಳ್ಕೊಳ್ಳಿ, ನಾನೊಬ್ರು ಒಂದು ಹೆಣ್ಮಗ್ಳಾಗಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಗಿಲ್ಲಿನ ಬೇಡ ಅನ್ನೋದಾಗಿದ್ದಿದ್ರೆ ಬಿಗ್ ಬಾಸ್ ಮನೇಲಿ ತುಂಬಾ ಆಪರ್ಚುನಿಟಿ ಇತ್ತು ಕಾವ್ಯನ್ಗೆ. ಗುರು, ನಾನು ಗೇಮ್ ಆಡಕ್ ಬಂದಿರೋದು, ನೀನು ಗೇಮ್ ಆಡಕ್ ಬಂದಿರೋದು, ನಿನ್ ಪಡಿಗೆ ನೀನ್ ಗೇಮ್ ಆಡ್ಕ, ನೀನು ನಿನ್ನ ಗೇಮಿಗೆ ನನ್ನನ್ನು ಎಳಿಬೇಡ ಅಂತ ಹೇಳಿರೋಳು, ಇಲ್ಲ ವಾರ್ನ್ ಮಾಡಿರೋಳು. ಥ್ರೂ ಔಟ್ ದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗಿಲ್ಲಿ ಕಾವ್ಯನೊಟ್ಟಿಗೆ ಟ್ರಾವೆಲ್ ಆಗಿದ್ದಾನೆ. ಕಾವ್ಯ ಎಲ್ಲೂ ಕೂಡ ಆಯ್ತಾ, ಅದು ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಹತ್ರ ಸಮೇತ ಅವಳು ಕಂಪ್ಲೇಂಟ್ ಮಾಡಿಲ್ಲ, ಆಯ್ತಾ? ಎಷ್ಟೆಲ್ಲ ಗಿಲ್ಲಿ ಟಾರ್ಚರ್ ಕೊಟ್ರು ಕೂಡ ಅವಳು ಯಾವತ್ತೂ ಕೂಡ ನಂಗೆ ತುಂಬಾ ಟಾರ್ಚರ್ ಕೊಡ್ತಿದ್ಯಾ, ನೀನ್ ಸವಾಸ ಬೇಡ ನನ್ಗೆ ಅಂತ ಹೇಳಿಲ್ಲ, ಆಯ್ತಾ? ಕಾವ್ಯನಿಗೆ ತುಂಬಾ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಮಾತಾಡಕ್ಕೆ ಬೇರೆ ಕಂಟೆಸ್ಟೆಂಟ್ಗಳು ತುಂಬಾ ಟ್ರೈ ಮಾಡಿದ್ರು. ಅದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕೆ ಅಭಿ ಕಾವ್ಯನ ಹತ್ರ ಮಾತಾಡಕ್ಕೆ ಟ್ರೈ ಮಾಡ್ಲಿಲ್ವಾ? ಸೂರಜ್ ಕಾವ್ಯನ ಹತ್ರ ಮಾತಾಡಕ್ ಟ್ರೈ ಮಾಡ್ಲಿಲ್ವಾ? ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ಕಾವ್ಯ ಗಿಲ್ಲಿನ ಟ್ರಸ್ಟ್ ಮಾಡಿದಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಯಾವ ಕಂಟೆಸ್ಟೆಂಟ್ಗಳು ಟ್ರಸ್ಟ್ ಮಾಡಲಿಲ್ಲ, ಅಷ್ಟು ಟ್ರಸ್ಟ್ ಮಾಡಿದ್ರು, ಆಯ್ತಾ? ಯಾಕೆ ಅಂತಂದ್ರೆ ಕಾವ್ಯನ್ಗೆ ಗಿಲ್ಲಿ ಏನೇ ಮಾಡಿದ್ರು ಕೂಡ ಜಸ್ಟ್ ಎ ಫನ್ನು, ಅವ್ನು ಒಳ್ಳೆ ಹುಡುಗ ಅನ್ನೋದು ಕಾವ್ಯನಿಗೆ ಗೊತ್ತಿದೆ. ಒಂದು ಹುಡುಗಿ ಅಂತ ಬಂದ ತಕ್ಷಣನೇ ಹುಡುಗಿನ ಬ್ಲೇಮ್ ಮಾಡ್ಬೇಡಿ. ನೀವು ಗಿಲ್ಲಿನ ನಂಬ್ತಿದ್ದೀರಾ 100%, ಕಾವ್ಯನೂ ಕೂಡ ನಂಬಿ. ನನಗೆ ಯಾಕೆ ಕಾವ್ಯ ಇಷ್ಟ ಆಗ್ತಾಳೆ ಅಂತ ಹೇಳಿದ್ರೆ ಅವಳ ವ್ಯಕ್ತಿತ್ವ, ಅವಳ ಮೆಚುರಿಟಿ, ಅವಳು ನಡ್ಕೊಳ್ಳುವ ರೀತಿ. ನೀವು ನೋಡಿರ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಅವಳ ಅಕಸ್ಮಾತ್ ಫೇಮಿಗೋ ಮತ್ತೊಂದಕ್ಕೋ ಆಸೆ ಪಡೋಳಾಗಿದ್ರೆ ಗಿಲ್ಲಿನ ಇಟ್ಕೊಂಡು ಗೇಮ್ ಆಡಿರೋಳು, ಅವಳು ಗಿಲ್ಲಿ ಜೊತೆ ಫ್ಲರ್ಟ್ ಮಾಡಿರೋಳು. ಯಾವತ್ತಾದ್ರೂ ಕಾವ್ಯ ಗಿಲ್ಲಿ ಹತ್ರ ಒಂಥರ ಕ್ರಿಂಜ್ ಆಗಿ ನಡ್ಕೊಂಡಿರೋದನ್ನ ನೀವು ನೋಡಿದೀರಾ? ಇಡೀ ಥ್ರೂ ಔಟ್ ದ ಬಿಗ್ ಬಾಸ್ ಅವಳ ಡಿಗ್ನಿಟಿನ ಅವಳು ಮೇಂಟೈನ್ ಮಾಡಿದ್ಲು. ಅದಕ್ಕೇನೆ ನಮ್ಮ ಸುದೀಪ್ ಸರ್ ಅವರು ಯಾಕೆ ಕಾವ್ಯನ ರೆಸ್ಪೆಕ್ಟ್ ಆಗಿ ನೋಡ್ತಾ ಇದ್ರು ಅಂದ್ರೆ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾ ಇದ್ರು ಕಾವ್ಯನ ನಮ್ಮ ಸುದೀಪ್ ಸರ್ ಅವರು. ನೀವು ಪ್ರತಿ ಬೇಕಾದ್ರೆ ವೀಕೆಂಡ್ ಅಲ್ಲಿ ಹೋಗಿ ನೋಡಿ, ಎಪಿಸೋಡ್ಸ್ ಇದೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ. ಪ್ರತಿ ವೀಕೆಂಡ್ ಅಲ್ಲೂ ಕೂಡ ಕಾವ್ಯಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋರು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು, ಆಯ್ತಾ? ಒಂದ್ಸರಿ ಯಾವಾಗ ನಮ್ಮ ಅಶ್ವಿನಿ ಗೌಡಗುನು ಮತ್ತು ಕಾವ್ಯಗುನು ಒಂದು ಮ್ಯಾಟ್ರಲ್ಲಿ ಜಗಳ ಆಗುತ್ತೆ. ಅವಾಗ ಕಾವ್ಯ ನನ್ನ ತಾಯಿ ಬಗ್ಗೆ ಮಾತಾಡ್ಬೇಡಿ, ಏನಿದ್ರು ನನ್ ಬಗ್ಗೆ ಮಾತಾಡು ಅಂತ ಹೇಳಿ ಅಶ್ವಿನಿ ಗೌಡ ಹತ್ರ ಕಾವ್ಯ ಅವರು ಧ್ವನಿ ಎತ್ತುತ್ತಾರೆ. ಅವಾಗ ಸುದೀಪ್ ಸರ್ ಅವ್ರು ಹೇಳ್ತಾರೆ ಗುಡ್ ಅಂತ. ನೀವ್ ಯಾವುದು ಇಲ್ಲಿ ತಾಯಿ ಪೇರೆಂಟ್ಸ್ ಆಟ ಆಡ್ತಿಲ್ಲ, ನೀವು ಆಟ ಆಡ್ತಿರೋದು, ನೀವು ಮಾತಾಡ್ಕೋಬೇಕು. ಕಾವ್ಯ ಅವರ ತಾಯಿ ಹೆಸರು ಎತ್ತಿದ್ದು ತುಂಬಾ ತಪ್ಪು. ಹೌದು, ನೀವು ಮಾತಾಡಿದ್ ರೈಟ್ ಕಾವ್ಯ ಅಂತ ಹೇಳ್ತಾರೆ. ತುಂಬಾ ವಿಷಯದಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಿದಾಳೆ ಕಾವ್ಯ, ತುಂಬಾ ವಿಷಯದಲ್ಲಿ. ನೀವು ಒಂದು ಎಕ್ಸಾಂಪಲ್ ಹೇಳ, ಇದೇ ಜೋಗಿ ಪ್ರೇಮ್ ಸರ್ ಬಂದಾಗ ಒಂದು ಇವರಲ್ಲಿ ಹೊರಗಡೆ ಗಾರ್ಡನ್ ಅಲ್ಲಿ ಒಂದು ಡ್ಯಾನ್ಸಿಂಗ್ ಶೋ ನಡೆಯುತ್ತೆ. ಅಲ್ಲಿ ಪೇರ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಇದ್ದಕ್ಕಿದ್ದಂತೆ ಗಿಲ್ಲಿ ಬಂದವನು ಕಾವ್ಯನ್ನ ಹಿಂದ್ಗಡೆಯಿಂದ ಈ ತರ ಎತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಇನ್ಯಾರಾದ್ರೂ ಹುಡುಗಿ ಆಗಿದ್ರೆ ಇದ್ದಕ್ಕಿದ್ದಂತೆ ಬಂದು ಕಾವ್ಯನ ಹತ್ರ ಎತ್ಕೊಂಡಂಗೆ ಬೇರೆ ಹುಡುಗಿನ ಎತ್ಕೊಂಡಿದ್ರೆ ಖಂಡಿತವಾಗ್ಲೂ ಹೆಂಗ್ ರಿಯಾಕ್ಟ್ ಮಾಡಿರೋರು ಅಂದ್ರೆ ನಿಮಗೆ ಚಾನ್ಸೇ ಇಲ್ಲ, ನೀವು ಊಹೆನೇ ಮಾಡ್ಕೊಳಕ್ ಆಗಲ್ಲ.
ಆ ತರ ರಿಯಾಕ್ಟ್ ಮಾಡಿರೋರು. ಯಾಕೆಂದ್ರೆ ಅದ್ ಎಷ್ಟು ಒಂದು ಪೈನ್ಫುಲ್ಲು, ಅದ್ ಯಾವ ತರ ಅವ್ನು ಹಿಡ್ಕೊಂಡಿದ್ದ ನೀವು ನೋಡಿದೀರ. ಆಯ್ತಾ, ಅವ್ನ್ ಹೆಂಗ್ ಹಿಡ್ಕೊಂಡಿದ್ದ, ಅದ್ ಎಷ್ಟು ಕಷ್ಟ ಗೊತ್ತಾ ಅದು ಒಂದು ಹುಡುಗಿ ಹತ್ರ ಹಿಂಗೆ, ಅದು ಕಾವಿನಂತ ಉದ್ದ ಇರೋ ಹುಡುಗಿ. ಬಟ್ ಅವಳು ಒಂದು ಮಾತು ಕೂಡ ಅದ್ರ ಬಗ್ಗೆ ಮಾತನಾಡ್ಲಿಲ್ಲ ಅವಳು. ಸರಿಯಾ? ನೀವು ಕಾವ್ಯನ್ ಬಗ್ಗೆ ನಿಮಗೆ ಹೇಳಕ್ 1000 ಕಂಪ್ಲೇಂಟ್ ಸಿಗ್ಬೋದು. ಬಟ್ ನಾನ್ ಹೇಳ್ತಾ ಇದ್ದೀನಿ, ನಾನು ಒಂದು ಬಿಗ್ ಬಾಸ್ ರಿವ್ಯೂವರ್ ಆಗಿ ಒಂದು ಹೆಣ್ಮಕ್ಳು ತಾಯಿಯಾಗಿ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಕಾವ್ಯ ಆಯ್ತಾ ಅವಳು ಲಿಮಿಟೇಷನ್ ನ ಮೀರಿ ನಡ್ಕೊಂಡಿಲ್ಲ. ನೀವು 1000 ಸೋಷಿಯಲ್ ಮೀಡಿಯಾದಲ್ಲಿ ನೀವು ಟ್ರೋಲ್ ಮಾಡ್ಬೋದು, ಮತ್ತೊಂದ್ ಮಾಡ್ಬೋದು. ನಿಮಗೆ ಏನ್ರಿ ಗೊತ್ತು ಬಿಗ್ ಬಾಸ್ ಬಗ್ಗೆ? ಏನ್ ಗೊತ್ತು? ಯಾವ ಆಂಗಲ್ ಅಲ್ಲಿ ಏನು ಹೆಂಗ್ ಕ್ಯಾಮ್ರಾ ಇಟ್ಟಿರ್ತಾರೆ ಯಾರಿಗ್ ಗೊತ್ತು? ಬಟ್ ನಾನ್ ನೋಡಿದ ಮಟ್ಟಿಗೆ ಕಾವ್ಯ ಗಿಲ್ಲಿ ಒಟ್ಟಿಗೆ ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಆ ಒಂದು ಕಂಫರ್ಟ್ ಝೋನ್ ಫೀಲ್ ಮಾಡಿದ್ದು, ಕಂಫರ್ಟ್ ಆಗಿ ಅವ್ನು ಏನೇ ಮಾಡಿದ್ರು ಕೂಡ ಅವನ ಜೊತೆ ನಿಂತಿದ್ದು. ಅವಳಿಗೆ ಗಿಲ್ಲಿ ಬಗ್ಗೆ ಸ್ವಲ್ಪ ಪೊಸೆಸಿವ್ ಇತ್ತು. ಸರಿಯಾ? ಪೊಸೆಸಿವ್ ಇರೋದ್ರಿಂದ ಗಿಲ್ಲಿ ಅವ್ನ್ ಏನಾದ್ರೂ ಮಾಡಿದಾಗ ಇಲ್ಲ ಯಾರೊಟ್ಟಿಗಾದ್ರೂ ಇದ್ದಾಗ ಅವಳಿಗೊಂಥರ ಪೊಸೆಸಿವ್ ಆಗಿ ಅವಳು ಕೋಪ ಮಾಡ್ಕೊಂಡು ಬಿಟ್ರೆ ಅವ್ಳು ಯಾವತ್ತೂ ಕೂಡ ಗಿಲ್ಲಿನ ದೂರ ಮಾಡ್ಬೇಕು ಅಂತ ಅಂದ್ಕೊಂಡಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಪಂದನ ಒಂದ್ಸರಿ ಹೇಳ್ತಾರೆ ಯಾರತ್ರ, ನಮ್ಮ ಕಾವ್ಯನ ಹತ್ರ, ಅಲ್ಲ ಗಿಲ್ಲಿ ಏನ್ ಮಾಡಿದ್ರು ಸುಮ್ಮನೆ ಇರ್ತೀಯಲ್ಲ ನೀನು, ಗಿಲ್ಲಿ ಸೀರಿಯಸ್ ಆಗೇ ಮಾಡ್ತಾ ಇದ್ದಾನೆ, ಸ್ವಲ್ಪ ನೋಡ್ಕೊ ನೀನು ಅಂತ. ಅವಾಗ ಇದೇ ಕಾವ್ಯ ಹೇಳ್ತಾರೆ, ಇಲ್ಲ ಹಂಗೆಲ್ಲ ಇಲ್ಲ, ಅವ್ನು ಏನೇ ಇದ್ರು ನನ್ನ ಹತ್ರ ಹೇಳ್ತೇನೆ, ನಮ್ಗೊಂದು ಕಂಫರ್ಟ್ ಝೋನ್ ಇದೆ, ಒಂದು ಫ್ರೆಂಡ್ಶಿಪ್ ಇದೆ, ನಾನ್ ನೋಡ್ಕೊಂತೀನಿ ಬಿಡು, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ ಅಂತ. ಅಂದ್ರೆ ನಿಮಗೆ ನನಗೆ ಹೇಳ್ಬೇಕು ಅವಶ್ಯಕತೆ ಇಲ್ಲ. ಬಟ್ ನೀವೆಲ್ಲರೂ ಕೂಡ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ, ಅಷ್ಟು ಅವ್ರನ್ನ ಲವ್ ಮಾಡ್ತೀರಾ ಅನ್ನೋದು ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಟ್ರಸ್ಟ್ ಮಾಡಿ. ಗಿಲ್ಲಿನ ಹೆಂಗೆ ನೀವು ನಂಬ್ತಿದ್ದೀರಾ, ಕಾವ್ಯನೂ ಹಂಗೆ ನಾವು ಮಾಡಿ ನೋಡ್ರಿ. ಡೆಸ್ಟಿನಿನ ಯಾರು ಕಂಡಿದ್ದಾರೆ? ಡೆಸ್ಟಿನಿ ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಸರಿಯಾ? ಮುಂದಿಂದು ಯಾರಿಗೂ ಗೊತ್ತಿಲ್ಲ. ಬಟ್ ಅವ್ರ ಆ ಫ್ರೆಂಡ್ಶಿಪ್, ಆ ಬಾಂಡಿಂಗ್ ಅನ್ನ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೂ ಕೂಡ ಅಷ್ಟು ನೀಟಾಗಿ ಡಿಗ್ನಿಫೈ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ರೆಸ್ಪೆಕ್ಟ್ ಮಾಡಿ. ಕಾವ್ಯ ಬೇರೆ ಹುಡುಗಿಯವ್ರ ತರ ಆಯ್ತಾ, ಓಕೆ ಸಿಕ್ಕಿರೋ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋಣ, ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೊಳ್ಳೋಣ, ನಾನು ಆಯ್ತಾ ತುಂಬಾ ಟ್ರೆಂಡ್ ಅಲ್ಲಿ ಇರೋಣ ಅಂತಂದಿದ್ರೆ ಕಾವ್ಯ ಏನ್ ಬೇಕಾದ್ರೂ ಮಾಡ್ಬೋದು. ಗಿಲ್ಲಿ ಜೊತೆ ಕಾಫಿ ಶಾಪಿಗೆ ಹೋಗ್ಬೋದು, ಗಿಲ್ಲಿ ಜೊತೆ ವಿಡಿಯೋ ಮಾಡ್ಬೋದು, ಗಿಲ್ಲಿ ಜೊತೆ ಲೈವಿಗೆ ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಗಿಲ್ಲಿ ಜೊತೆ ಸೆಲ್ಫಿ ತೆಗೆದು ಫೋಟೋ ಹಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆಯ್ತಾ? ಬಟ್ ಅವಳು ಯಾವ್ದನ್ನ ಇಲ್ಲಿವರೆಗೂ ಮಾಡಿಲ್ಲ. ಬಿಗ್ ಬಾಸ್ ಮುಗಿದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. 13 ಸ್ಟಾರ್ಟ್ ಆಗ್ತಿದ್ರು ಕೂಡ ಅವಳು ಇವತ್ತಿಗೂ ಕೂಡ ಗಿಲ್ಲಿ ಜೊತೆ ಅವಳು ಒಂದು ಫೋಟೋ ಕೂಡ ನೀವು ನೋಡಕ್ಕಾಗಲ್ಲ. ಯಾವ್ದಾದ್ರು ಒಂದು ಶೋಗೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮಾತ್ರ ನೀವು ನೋಡ್ಬೋದಷ್ಟೇ. ಅಂದ್ರೆ ಅಷ್ಟು ಡಿಗ್ನಿಫೈ ಆಗಿದ್ದಾಳೆ. ಯಾಕೆಂದ್ರೆ ಅವಳು ಬೆಳೆದ್ ಬಂದ ರೀತಿ ಆಗಿದೆ. ಆಯ್ತಾ? ತುಂಬಾನೇ ಆಯ್ತಾ ಹೆಂಗೇಳಿ ತುಂಬಾನೇ ಆ ಹೆಣ್ಮಕ್ಳಿಗೆ ತುಂಬಾ ಎಲ್ಲ ಹೇಳ್ಕೊಟ್ಟು ಬೆಳೆಸಿದ್ದಾರೆ. ಅಡ್ವಾಂಟೇಜ್ ತಗೋಣ ಹೆಣ್ಮಗಳಲ್ಲ ಅವಳು. ಅಡ್ವಾಂಟೇಜ್ ತಗೊಂಡು ಇದರಿಂದ ಇನ್ನೇನೋ ಕಷ್ಟಪಟ್ಟು ದುಡಿತಾಳೆ, ಕಷ್ಟಪಟ್ಟು ಶೋಗಳು ಮಾಡ್ತಾಳೆ, ಕಷ್ಟಪಟ್ಟು ಏನೇ ಮಾಡಿದ್ರು ಕೂಡ ಕಷ್ಟಪಟ್ಟು ಮಾಡ್ತಾಳೆ. ಆಯ್ತಾ? ಅವಳಿಗೆ ಆಕ್ಟಿಂಗ್ ಇಷ್ಟ ಇದೆ, ಸಿನಿಮಾ ಮಾಡೋದು ಇಷ್ಟ ಇದೆ, ಅದಕ್ಕೋಸ್ಕರ ಅವಳು ಕಷ್ಟಪಡ್ತಾ ಇದ್ದಾಳೆ. ನಾನು ಎಲ್ಲ ಫ್ಯಾನ್ಸಿಗೂ ಅಷ್ಟೇ ಹೇಳೋದು. ಆಯ್ತಾ? ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕತ್ತಿಗೆ ದಯವಿಟ್ಟು ಒಂದು ಡಿಸ್ರೆಸ್ಪೆಕ್ಟ್ ಕಮೆಂಟ್ ಹಾಕ್ಬಿಡಿ. ಆಯ್ತಾ? ಅವಳು ಒಂದ್ ಹೆಣ್ಮಗಳು. ಇಲ್ಲಿನ ನೀವು 100% ನಂಬ್ತೀರ ಅಂದ್ರೆ ಕಾವ್ಯನೂ ನಂಬಿ. ಇಬ್ರು ನೀವು ಲವ್ ಮಾಡ್ತಾ ಇದ್ದಾರ, ಇಬ್ರಿಗೂ ಪ್ರೀತಿ ತೋರಿಸ್ತಿದ್ರ, ಇಬ್ರಿಗೂ ಸೇಮ್ ಪ್ರೀತಿ ತೋರಿಸಿ. ಆಯ್ತಾ? ಕಾವ್ಯನಲ್ಲಿ ನಿಮಗೆ ತಪ್ಪು ಕಂಡಿಡಿಯಕ್ಕೆ ಏನಿದೆ? ಏನ್ ತಪ್ಪು ಮಾಡಿದಾಳ ಅವಳು? ನನಗ್ ಗೊತ್ತಿರೋ ರೀತಿ ಬಿಗ್ ಬಾಸ್ ಅಲ್ಲಿ ವೆಲ್ ಬಿಹೇವ್ಡ್ ಕಂಟೆಸ್ಟೆಂಟ್ ಕಾವ್ಯ. ವೆಲ್ ಬಿಹೇವ್ಡ್ ಕಂಟೆಸ್ಟೆಂಟ್ಗಳು. ಯಾಕೆಂದ್ರೆ ಕಳೆದ ಸೀಸನ್ಗಳಲ್ಲಿ ತುಂಬಾ ಸೀಸನ್ಗಳಲ್ಲಿ ನಾವು ನೋಡ್ಬಿಟ್ಟಿದೀವಿ ಹೇಗೆ ಒಂದು ಲವ್ ಟ್ರ್ಯಾಕ್ ನಡೆಸೋರು ಆಯ್ತಾ, ಒಂದು ಲವ್ ಕಪಲ್ ತರ ಹೆಂಗ್ ಅವ್ರು ಏನೇನೆಲ್ಲ ಮಾಡಿದಾರೆ ಅದೆಲ್ಲದನ್ನು ನಾವು ನೋಡಿದೀವಿ. ಎಷ್ಟು ಯಾವಾಗ್ಲೂ ಅಂಟ್ಕೊಂಡಿರೋರು ಅದೆಲ್ಲದನ್ನು ನೋಡಿದೀವಿ. ಬಟ್ ಕಾವ್ಯ ಯಾವತ್ತೂ ಕೂಡ ಗಿಲ್ಲಿನ ಒಂದು ಅಡ್ವಾಂಟೇಜ್ ಆಗಿ ತಗೊಂಡಿಲ್ಲ. ಗಿಲ್ಲಿಯಿಂದ ಏನೋ ನನ್ಗೆ ಆಗುತ್ತೆ ಅದ್ ಯಾವತ್ತೂ ಹುಡುಗಿ ಮಾಡಿಲ್ಲ. ಹಾಗಾಗಿ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ, ಇಬ್ರಿಗೂ ರೆಸ್ಪೆಕ್ಟ್ ಮಾಡಿ. ಗಿಲ್ಲಿಗಾಗ್ಲಿ ಕಾವ್ಯಗಾಗ್ಲಿ, ಗಿಲ್ಲಿ ಕಾವ್ಯ ಇಬ್ರು ಸಿನಿಮಾ ಮಾಡ್ತಾರ, ಇಬ್ರಿಗೂ ಸಪೋರ್ಟ್ ಮಾಡಿ. ಆಯ್ತಾ? ತುಂಬಾ ಜನ ನಾನ್ ನೋಡ್ತಾ ಇದ್ದೀನಿ, ಗಿಲ್ಲಿನ ನಂಬೇಕು ಕಾವ್ಯ, ಗಿಲ್ಲಿ ಮೇಲೆ ನಂಬಿಕೆ ಇದೆ, ಕಾವ್ಯನ ಮೇಲೆ ನಂಬಿಕೆ ಇಲ್ಲ. ಗುರು ಎಲ್ಲದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹುಡುಗಿ ಬಾಯ್ ಬಿಟ್ಟು ನಿಮ್ಗೆ ಎಲ್ಲದನ್ನು ಹೇಳ್ತಾ ಕೂರಕ್ ಆಗಲ್ಲ.
ಸರಿಯಾ? ಅವಳಿಗೆ ಗೊತ್ತಿದೆ ಏನ್ ಮಾಡ್ಬೇಕು ಅನ್ನೋದು, ಅವಳು ಮಾಡ್ತಾಳೆ. ಗಿಲ್ಲಿನ ಅಷ್ಟು ರೆಸ್ಪೆಕ್ಟ್ ಮಾಡೋದ್ರಿಂದನೇ, ಗಿಲ್ಲಿನ ನಂಬೋದ್ರಿಂದನೇ, ಗಿಲ್ಲಿ ಜೊತೆಗೆ ಯಾವುದೇ ಪ್ರೋಗ್ರಾಮಿಗೆ ಹೋದ್ರು ಅಷ್ಟು ಇಬ್ರು ಕೂಡ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡ್ಕೊಂತಾರೆ ಫ್ಯಾನ್ಸ್ಗಳ ಗಿಫ್ಟನ್ನ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆ, ಈ ಈ ಒಂದು ಬಾಂಡಿಂಗು, ಈ ಒಂದು ಫ್ರೆಂಡ್ಶಿಪ್, ಇದನ್ನ ನೀವು ಇಬ್ಬರನ್ನು ನಂಬಿ ಆ ಡೆಸ್ಟಿನಿ ಅವ್ರನ್ನ ಏನ್ ಮಾಡುತ್ತೆ ಅದು ಅವ್ರಿಗೆ ಬಿಟ್ಟಿದ್ದು. ಆಯ್ತಾ? ಆ ಪ್ರೀತಿ ಅನ್ನೋದು, ಮದುವೆ ಅನ್ನೋದು, ಇದು ಎಲ್ಲವೂ ಕೂಡ ದೇವರ ನಿರ್ಧಾರ, ಡೆಸ್ಟಿನಿ ಅದು. ಅವ್ರಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿ, ಇಬ್ರು ಚೆನ್ನಾಗಿರ್ಲಿ ಅಂತ ಬಯಸಿ. ಅದು ಬಿಟ್ಟು ಗಿಲ್ಲಿಗೆ ನಾವು ನಂಬ್ತೀವಿ, ಕಾವ್ಯಗೆ ನಂಬಲ್ಲ, ಅದಿರ್ಬಾರ್ದು. ಹೇಗೆ ಅವಳೊಂದು ಹೆಣ್ಣುಮಗಳು ಅಂತನ? ಹೆಣ್ಣುಮಗಳು, ಅವಳು ಆನೆಸ್ಟ್ ಆಗಿದ್ದಾಳೆ, ಆನೆಸ್ಟ್ ಆಗಿ ಆಯ್ತಾ, ಇಲ್ಲಿವರೆಗೂ ಗಿಲ್ಲಿ ಹತ್ರ ಒಂದು ಫ್ರೆಂಡ್ಶಿಪ್ ಅವಳು ಒಂದು ಬಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂತ ಇದ್ದಾಳೆ. ಎಲ್ಲಿದ್ದಾರೆ ಹೇಳಿ? ಅಭಿ ಮತ್ತು ಆ ಸ್ಪಂದನ್ ಅವರಲ್ಲಿ ಅಷ್ಟು ಫ್ರೆಂಡ್ಶಿಪ್ ಆಗಿದ್ರು, ಇವಾಗ ಏನೂ ಕಾಣಿಸ್ತಾ ಇಲ್ಲ. ಸೂರಜ್ ಮತ್ತು ರಾಶಿಕಾ ಅವರೆಲ್ಲ ಒಂದು ಏನು ಲವರ್ ತರನೇ ತೋರಿಸ್ತಾ ಇದ್ರು ಬಿಗ್ ಬಾಸ್ ಮನೇಲಿ. ಅವರಿಬ್ರು ಈಗ ಎಲ್ಲೋದ್ರು? ತುಂಬಾ ಜನಗಳು ಎಲ್ಲೋದ್ರು ಅವರೆಲ್ಲ. ಬಟ್ ಇವ್ರು ಹಂಗಲ್ಲ, ಇವರು ಆ ಡಿಗ್ನಿಟಿನ ಮೇಂಟೈನ್ ಮಾಡ್ತಾ ಇದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಡೇ 1 ಟಿಲ್ ಡೇ ತನಕ ಆ ಡಿಗ್ನಿಟಿನ ಮೇಂಟೈನ್ ಮಾಡ್ತಾ ಇದಾರೆ. ಅದನ್ನ ನೀವು ರೆಸ್ಪೆಕ್ಟ್ ಮಾಡ್ಬೇಕು. ನಾನು ಎಲ್ಲರಿಗೂ ಅಷ್ಟೇ ಹೇಳೋದು. ಯಾಕೆಂದ್ರೆ ನಾನು ನಮ್ಮ ಹುಡುಗ್ರಿಗೆ ಒಂದೇ ಮಾತು ಹೇಳೋದು, ಹೆಣ್ಮಗಳು ಅಂದ ತಕ್ಷಣನೇ ಅವಳನ್ನ ನಂಬಿಕೆ ಇಲ್ದಂಗೆ ನೋಡ್ಬೇಡಿ. ಆಯ್ತು, 5 ಬೆರಳು ಸಮ ಇದ್ದಾವನಪ್ಪ, 5 ಬೆರಳು ಸಮ ಇದಾವ? ಇಲ್ಲ. ಎಲ್ಲಾ ಹೆಣ್ಮಕ್ಳು ಒಂದೇ ತರ ಇರಲ್ಲ. ಎಲ್ಲಾ ಹೆಣ್ಮಕ್ಳು ಒಂದೇ ತರನೇ ಇರಲ್ಲ. ಅದರಲ್ಲಿ ಒಳ್ಳೆ ಹೆಣ್ಮಕ್ಳು ಇರ್ತಾರೆ, ಅದರಲ್ಲಿ ಕಾವ್ಯ ಕೂಡ ಒಬ್ಳು. ಕಾವ್ಯ ಅಡ್ವಾಂಟೇಜ್ ತಗೊಳುವಂತ ಹೆಣ್ಮಗಳಲ್ಲ. ಅಡ್ವಾಂಟೇಜ್ ತಗೊಂಡು ನಾನೇನೋ ಸಕ್ಸಸ್ ಆಗಬೇಕು ಆ ತರ ಹೆಣ್ಮಗಳಲ್ಲ. ತುಂಬಾನೇ ಡಿಗ್ನಿಫೈ ಆಗಿ ಬೆಳೆಸಿದಾರೆ ಅವ್ರ ಮನೇಲಿ. ಅದೇ ರೀತಿ ಆ ಹುಡುಗಿ ತುಂಬಾನೇ ಡಿಗ್ನಿಫೈ ಆಗಿದೆ. ಅದನ್ನ ರೆಸ್ಪೆಕ್ಟ್ ಮಾಡಿ ಅಂತೀನಿ. ನನಗೆ ಈ ವಿಡಿಯೋ ಯಾಕೆ ಮಾಡಬೇಕು ಅನ್ನಿಸ್ತು ಅಂತಂದ್ರೆ, ನಾನು ತುಂಬಾ ಕಮೆಂಟ್ಗಳು ನೋಡಿದ್ದೀನಿ. ಗಿಲ್ಲಿನ 100% ನಂಬೋ ನೀವು ಕಾವ್ಯನ ನಂಬ್ತಾ ಇಲ್ಲ, ಇದು ನನಗೆ ತುಂಬಾ ಬೇಜಾರಾಯ್ತು. ಸರಿಯಾ? ನಾನು GK ಫ್ಯಾನ್ಸಿಗಾಗ್ಲಿ, ಅದು ಗಿಲ್ಲಿ ಫ್ಯಾನ್ಸಿಗಾಗ್ಲಿ, ಅದು ಯಾರಿಗೇ ಆಗಲಿ, ಕಾವ್ಯ ಗಿಲ್ಲಿ ಇಬ್ಬರನ್ನು ರೆಸ್ಪೆಕ್ಟ್ ಮಾಡಿ, ಇಬ್ಬರನ್ನು ಸಪೋರ್ಟ್ ಮಾಡಿ. ಬಾಯ್.